ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಬಹಳ ಅತ್ಯುತ್ಸಾಹದಲ್ಲಿದ್ದಾರೆ. ಅದೇ ಉತ್ಸಾಹದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರನ್ನ ಭೇಟಿಯಾದ್ರು, ಸಿದ್ದರಾಮಯ್ಯನವ್ರನ್ನ ಭೇಟಿಯಾದ್ರು. ಅದೇ ರೀತಿಯಾಗಿ ದೇವೇಗೌಡರ ಕುಟುಂಬ ಜೊತೆಗೆ ಸಾಕಷ್ಟು ವರ್ಷಗಳಿಂದ ರಾಜಕೀಯವಾಗಿ ವೈರತ್ವ ಇದೆ. ಆದರೆ ದೇವೇಗೌಡರನ್ನು ಕೂಡ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು ಅವರೆಲ್ಲರನ್ನೂ ಕೂಡ ಪ್ರಮಾಣ ವಚನಕ್ಕೆ ಡಿ.ಕೆ. ಶಿವಕುಮಾರ್ ಆಹ್ವಾನಿಸಿದ್ರು. ಇದು ಒಂದು ಕಡೆಯಿಂದ. ಅದರ ಆಚೆಗೆ ಸಹಜವಾಗಿ ಕುತೂಹಲ ಇದ್ದಿದ್ದಂದ್ರೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಇನ್ನು ಯಾರ್ಯಾರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ, ಅದರಲ್ಲಿ ಸಿದ್ದರಾಮಯ್ಯ ಬಣದವರು ಎಷ್ಟಿರ್ತಾರೆ, ಡಿ.ಕೆ. ಶಿವಕುಮಾರ್ ಬಣದವರು ಎಷ್ಟಿರ್ತಾರೆ, ಹಿಂದಿನ ಸಂಪುಟದಲ್ಲಿ ಇದ್ದಂಥವ್ರಿಗೆ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಯಾರ್ಯಾರನ್ನ ಕೈ ಬಿಡಲಾಗುತ್ತೆ, ಅಥವಾ ಕಂಪ್ಲೀಟ್ ಆಗಿ ಹೊಸದೊಂದು ಸಂಪುಟವನ್ನು ಏನಾದರೂ ರಚನೆ ಮಾಡಲಾಗುತ್ತಾ, ಎಷ್ಟು ಮಂದಿ ಡಿ.ಸಿ.ಎಂ, ಸಹಜವಾಗಿ ಎಲ್ಲ ಕುತೂಹಲವೂ ಕೂಡ ಇತ್ತು. ಇದೀಗ ಆ ಕುತೂಹಲದ ಪ್ರಶ್ನೆಗಳಿಗೆ ಬಹಳ ಸ್ಪಷ್ಟವಾದಂತ ಉತ್ತರ ಸಿಗ್ತಾ ಇದೆ. ಇದ್ಯಾವುದು ಕೂಡ ಊಹಾಪೋಹ ಅಲ್ಲ, ಅಧಿಕೃತವಾದಂತ ಪಟ್ಟಿ ಇದೀಗ ಸಿಗ್ತಾ ಇರೋದು. ಗಮನಿಸ್ತಾ ಹೋಗೋಣ ಏನೇನು ಎನ್ನುವಂತ ವಿವರವನ್ನ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಸಂಪುಟಕ್ಕೆ ಸಿಎಂ ಸೇರಿ ಒಟ್ಟು 34 ಮಂದಿ ಸೇರೋದಿಕ್ಕೆ ಅವಕಾಶ ಇದೆ. ಇದೀಗ ಮೊದಲ ಹಂತದಲ್ಲಿ 13 ಮಂದಿಯನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗ್ತಾ ಇದೆ. ಅಂದ್ರೆ 13 ಮಂದಿಯನ್ನ ಭರ್ತಿ ಮಾಡಲಾಗ್ತಾ ಇದೆ. ಎರಡನೇ ಪಟ್ಟಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಬರಬಹುದು, ಅಥವಾ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಎರಡನೇ ಹಂತದಲ್ಲಿ ಇನ್ನೊಂದಷ್ಟು ಮಂದಿ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು. ಈಗ ಆ ವಿವರವನ್ನೇ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಡಿ.ಸಿ.ಎಂ ಹುದ್ದೆಯ ಸೃಷ್ಟಿಗೆ ಸಂಬಂಧಪಟ್ಟಾಗ ಬಹಳ ಕುತೂಹಲ ಇತ್ತು. ಅಷ್ಟು ಮಂದಿ ಡಿ.ಸಿ.ಎಂ ಸೃಷ್ಟಿ ಆಗ್ತಾರೆ, ಇಷ್ಟು ಮಂದಿ ಡಿ.ಸಿ.ಎಂ ಹುದ್ದೆಯನ್ನು ಸೃಷ್ಟಿ ಮಾಡಲಾಗುತ್ತೆ ಅಂತ ಹೇಳಿ. ಆದರೆ ಕೇವಲ ಓರ್ವ ಡಿ.ಸಿ.ಎಂ ಮಾತ್ರ ಇರ್ತಾರೆ, ಅದು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಮಾತ್ರ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವರು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಯೂ ಕೂಡ ಆಗಿದ್ರು. ಕೊನೆಗೆ ಇದೀಗ ಡಿ.ಸಿ.ಎಂ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ. ಬಂದಿರುವಂತಹ ಮಾಹಿತಿಯ ಪ್ರಕಾರ ಡಿ.ಸಿ.ಎಂ ಹುದ್ದೆ ಸೃಷ್ಟಿಗೆ ಹೈಕಮಾಂಡ್ಗೂ ಒಲವಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದರೆ ಸಿದ್ದರಾಮಯ್ಯ ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಪ್ರಬಲವಾಗಿ ಅಥವಾ ಗಟ್ಟಿಯಾಗಿ ಬ್ಯಾಟಿಂಗ್ ಮಾಡಿದ ಕಾರಣಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿ.ಸಿ.ಎಂ ಹುದ್ದೆ ಒಲಿತಾ ಇದೆ. ಇನ್ನುಳಿದಂತೆ ಎಂ.ಬಿ. ಪಾಟೀಲ್ ಅಂತೆ, ಜಮೀರ್ ಅಹಮದ್ ಅಂತೆ, ಅವರು ಇವರು ಅಂತ ಹೆಸರುಗಳು ಕೇಳಿ ಬರ್ತಾ ಇತ್ತಲ್ಲ, ಅವ್ರು ಯಾರು ಕೂಡ ಡಿ.ಸಿ.ಎಂ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಇನ್ನುಳಿದಂತೆ ಯಾರ್ಯಾರು ಇರ್ತಾರೆ ಸಂಪುಟದಲ್ಲಿ ಗಮನಿಸ್ತಾ ಹೋಗೋಣ. ಒಂದು ನಾನು ಈಗಾಗಲೇ ಹೇಳಿದ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಬರೋಬ್ಬರಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಶಾಸಕರಾದಂಥವರು, ದಲಿತ ಸಮುದಾಯದವರು. ಈ ಹಿಂದೆ 2013 ಮುಖ್ಯಮಂತ್ರಿ ಆಗುವಂತ ಅವಕಾಶವೂ ಕೂಡ ಇತ್ತು. ಆದ್ರೆ ಆ ಬಾರಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತ್ರು. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಸಿಕ್ತು. ಅದಾದ ಬಳಿಕ ಕೇವಲ ಡಿ.ಸಿ.ಎಂ ಹುದ್ದೆಗೆ ತೃಪ್ತಿ ಪಟ್ಟುಕೊಳ್ಬೇಕಾಗಿತ್ತು. ಈ ಬಾರಿಯೂ ಕೂಡ ಡಿ.ಸಿ.ಎಂ ಹುದ್ದೆ ಒಲಿದು ಬಂದಿದೆ. ಜೊತೆಗೆ ಸಚಿವ ಸ್ಥಾನವನ್ನ ಪಡಿತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹಾಗೆ ಅವರಿಗೆ ಈ ಬಾರಿ ಗೃಹ ಖಾತೆ ಅಲ್ಲ, ಕಂದಾಯ ಖಾತೆಯನ್ನ ಕೊಡಲಾಗ್ತಿದೆ ಎನ್ನುವಂತ ಮಾಹಿತಿ ಇದೆ. ಕೃಷ್ಣ ಬೈರೇಗೌಡರ ಬಳಿ ಇತ್ತಲ್ಲ, ಅದು ಪರಮೇಶ್ವರ್ ಅವರಿಗೆ ಒಲಿಯಬಹುದು ಎನ್ನುವ ರೀತಿಯಲ್ಲಿ. ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ, ಅವರು ಕೂಡ ಡಿ.ಸಿ.ಎಂ ಆಗಬೇಕು ಅಂತ ಕನಸನ್ನ ಕಾಣ್ತಾ ಇದ್ರು. ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಯೂ ಕೂಡ ಆಗಿದ್ರು ಸತೀಶ್ ಜಾರಕಿಹೊಳಿ. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ರೀತಿಯಾದ ಸುದ್ದಿಗಳೆಲ್ಲವೂ ಕೂಡ ಸ್ಪ್ರೆಡ್ ಆಗ್ತಾ ಇತ್ತು. ಇಲ್ಲಿವರೆಗೆ ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡಿದ್ದಂಥವ್ರು ಇದೀಗ ದಿಢೀರ್ ಡಿ.ಕೆ. ಶಿವಕುಮಾರ್ ಕ್ಯಾಂಪ್ ಅಲ್ಲಿ ಇದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದಷ್ಟು ಶಾಸಕರ ಸಹಿಯನ್ನ ಮಾಡಿಸ್ಕೊಂಡು ಹೋಗಿ ಹೈಕಮಾಂಡ್ಗೆ ಕೊಟ್ಟಿದ್ರು ಅಂತ, ಅದನ್ನು ಸತೀಶ್ ಜಾರಕಿಹೊಳಿ ನಿರಾಕರಿಸಿದ್ರು. ಆ ರೀತಿಯಾಗಿ ಸುದ್ದಿಯನ್ನ ಸ್ಪ್ರೆಡ್ ಮಾಡ್ತಿರೋರ ವಿರುದ್ಧ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಅದ್ಯಾವುದು ಕೂಡ ಗೊತ್ತಿಲ್ಲ. ಅಂತಿಮವಾಗಿ ಇದೀಗ ಸತೀಶ್ ಜಾರಕಿಹೊಳಿ ಅವರಿಗೆ ಡಿ.ಸಿ.ಎಂ ಹುದ್ದೆ ಒಲಿದಿಲ್ಲ, ಅದರ ಬದಲಾಗಿ ಇದೀಗ ಸಚಿವರಾಗ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಯಮಕನಮರಡಿ ವಿಧಾನಸಭಾ ಕ್ಷೇತ್ರದವರು 4 ಬಾರಿ ಶಾಸಕ ಎಂ.ಎಲ್.ಎ, 2 ಬಾರಿ ಎಂ.ಎಲ್.ಸಿ ಆಗಿದ್ದಂಥವ್ರು ಸತೀಶ್ ಜಾರಕಿಹೊಳಿ. ವಾಲ್ಮೀಕಿ ಸಮುದಾಯ ಅಥವಾ ಎಸ್.ಟಿ ಸಮುದಾಯಕ್ಕೆ ಸೇರಿದಂಥವರು. ಬೆಳಗಾವಿ ಭಾಗದಲ್ಲಿ ತಮ್ಮದೇ ಆದಂತಹ ಪ್ರಾಬಲ್ಯವನ್ನ ಹೊಂದಂತವರು ಸತೀಶ್ ಜಾರಕಿಹೊಳಿ. ಒಂದಷ್ಟು ಶಾಸಕರನ್ನ ಗೆಲ್ಲಿಸಿಕೊಂಡು ಬರುವಂತ ಕೆಪಾಸಿಟಿಯು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿ ಅಂತ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತಂತೆ. ಆದರೆ ಅವರೊಂದೊಂದು ನಿಯಮ ಇದೆ, ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವಂತ ನಿಯಮ. ಅದು ಒಂದಷ್ಟು ಜನರಿಗೆ ಅನ್ವಯ ಆಗಲ್ಲ, ಒಂದಷ್ಟು ಜನರಿಗೆ ಅನ್ವಯ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಿದ್ರಂತೆ, ನೀವು ಕೆಪಿಸಿಸಿ ಅಧ್ಯಕ್ಷರಾಗ್ತೀರಿ ಅಂದ್ರೆ ಸಚಿವ ಸ್ಥಾನವನ್ನ ಕಳ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಆಗ ಸತೀಶ್ ಜಾರಕಿಹೊಳಿ ಯೋಚನೆ ಮಾಡಿದ್ದೇನಪ್ಪ ಅಂದ್ರೆ, ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಆದ್ರೆ ಹೆಚ್ಚು ಕಡಿಮೆ ಬೆಳಗಾವಿ ಭಾಗದಲ್ಲಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಗುತ್ತೆ, ಲಕ್ಷ್ಮಣ್ ಸವದಿಗೆ ಸಿಗಬಹುದು. ಅದರಲ್ಲೂ ಕೂಡ ಬಹುತೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯ ಉಸ್ತುವಾರಿ ಆಗಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯ ಉಸ್ತುವಾರಿ ಆದ್ರು ಅಂತಾದ್ರೆ ನನಗೆ ಬೆಳಗಾವಿ ಕಂಪ್ಲೀಟ್ ಆಗಿ ಕೈತಪ್ಪಿ ಹೋಗುತ್ತೆ ಎನ್ನುವ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಿರಾಕರಿಸಿದ್ದಾರೆ. ಕೊನೆಗೆ ಸಚಿವರಾಗುವ ಕಡೆಗೆ ಒಲವನ್ನ ತೋರಿದ್ರು. ಅದೇ ಪ್ರಕಾರವಾಗಿ ಸತೀಶ್ ಜಾರಕಿಹೊಳಿ ಇದೀಗ ಸಚಿವರಾಗ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಬೆಳಗಾವಿ ಉಸ್ತುವಾರಿ ಅವರಿಗೆ ಒಲಿಯುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಒಂದು ಬೆಳಗಾವಿ ಗಡಿ ಜಿಲ್ಲೆ, ಅದರ ಉಸ್ತುವಾರಿ ಅಂದ್ರೆ ಅದು ಸಾಮಾನ್ಯ ಅಲ್ಲವೇ ಅಲ್ಲ. ಸಣ್ಣ ಸಣ್ಣ ರಾಜ್ಯದ ಸಿಎಂ ಆಗುವಷ್ಟರ ಮಟ್ಟಿಗಿನ ಇದಿರುತ್ತೆ. ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯೇ ಬೇಡ, ನನಗೆ ಸಚಿವ ಸ್ಥಾನ ಬೇಕು ಎನ್ನುವ ರೀತಿಯಲ್ಲಿ ಕೇಳಿದ್ದು.
ಇನ್ನೊಬ್ರು ಪ್ರಿಯಾಂಕ ಖರ್ಗೆ, ಇದು ನಿರೀಕ್ಷಿತ ಹೆಸರೇ, ಇದೇನು ಅನಿರೀಕ್ಷಿತ ಅಲ್ಲ. ಯಾವ ಕೋಟ ಅಂದ್ರೆ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಪ್ರಬಲವಾದಂತ ನಾಯಕರು, ಸದ್ಯ ಎಐಸಿಸಿ ಅಧ್ಯಕ್ಷರು. ಹೀಗಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ರೀತಿಯಲ್ಲಿ ಕಾಯಂ ಸಚಿವ ಸ್ಥಾನ ಎನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಯಾವುದೇ ಸರ್ಕಾರ ಬಂದರೂ ಕೂಡ, ಹಿಂದಿನ ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ಸಚಿವರಾಗಿದ್ರು, ಈಗಲೂ ಕೂಡ ಪ್ರಿಯಾಂಕ ಖರ್ಗೆ ಸಚಿವರಾಗ್ತಿದ್ದಾರೆ. ಒಟ್ಟಾರೆಯಾಗಿ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದವರು ಹಾಗೆ ದಲಿತ ಸಮುದಾಯಕ್ಕೆ ಸೇರಿದಂತವರು ಹೆಚ್ಚು ಕಡಿಮೆ ಗೃಹ ಸಚಿವರಾಗ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ಒಂದಷ್ಟು ಹೊತ್ತುಗಳ ಕಾಲ ನಾವು ಕಾದು ನೋಡಬೇಕಾಗಿದೆ. ಈಗ ಒಂದು 3 ಹೆಸರು ಹೇಳಿದ್ನಲ್ಲ, ಇದರಲ್ಲಿ ಯಾವುದು ಹೊಸತಿಲ್ಲ, ಎಲ್ಲವೂ ಕೂಡ ನಿರೀಕ್ಷಿತವಾಗಿರುವಂತಹ ಹೆಸರು. ಇನ್ನೊಬ್ರು UT ಖಾದರ್, ಕಳೆದ ಬಾರಿ ಸಚಿವರಾಗಿರ್ಲಿಲ್ಲ, ಸ್ಪೀಕರ್ ಆಗಿದ್ರು. ಈ ಬಾರಿ UT ಖಾದರ್ ಅವರಿಗೆ ಕರಾವಳಿ ಕೋಟ ಹಾಗೆ ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತ ಕೋಟ, ಇದರ ಅಡಿಯಲ್ಲಿ ಸಚಿವ ಸ್ಥಾನ ಇದೀಗ ಒಲಿದು ಬಂದಿದೆ. ಮಂಗಳೂರಿನವರು 5 ಬಾರಿ ಶಾಸಕರಾಗಿದ್ದಂಥವರು ಮುಸ್ಲಿಂ ಸಮುದಾಯ. ಈ ಬಾರಿ UT ಖಾದರ್ ಸಚಿವರಾಗ್ತಿದ್ದಾರೆ. ಹೆಚ್ಚು ಕಡಿಮೆ ಆಹಾರ ಖಾತೆ ಎನ್ನುವಂತ ಮಾತುಗಳು ಇದೆ. ಇನ್ನೊಬ್ರು ಯತೀಂದ್ರ ಸಿದ್ದರಾಮಯ್ಯ, ಇದೇನು ಅಚ್ಚರಿಯ ಹೆಸರಲ್ಲ, ಬಹಳ ಓಡ್ತಾ ಇತ್ತು ಇವರ ಹೆಸರು. DCM ಆಗ್ತಾರೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ರು, ಅದಾದ ಬಳಿಕ ತಂದೆಗೆ ಕ್ಷೇತ್ರವನ್ನ ಬಿಟ್ಕೊಟ್ರು. ಈಗ ಯತೀಂದ್ರ ಸಿದ್ದರಾಮಯ್ಯ MLC ಆಗಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ. ಸಿದ್ದರಾಮಯ್ಯನವರು ಸಚಿವ ಸ್ಥಾನ, ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟಂತ ಕಾರಣಕ್ಕಾಗಿ ಮಗನಿಗೆ ಈಗ ಸಚಿವ ಸ್ಥಾನ ಒಲಿದಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆರಂಭದಲ್ಲಿ DCM ಆಗಿ ಎನ್ನುವಂತ ಮಾತನ್ನ ಹೇಳಿದ್ರಂತೆ, ಅದಕ್ಕೆ ಸಿದ್ದರಾಮಯ್ಯ ನಿರಾಕರಿಸಿದ್ರಂತೆ. ಮಗ ಸಚಿವರಾಗೋದಿಕ್ಕೂ ಕೂಡ ಸಿದ್ದರಾಮಯ್ಯ ನಿರಾಕರಿಸಿದ್ರಂತೆ. ಆದ್ರೆ KJ ಜಾರ್ಜ್ ಮನವೊಲಿಸುವಲ್ಲಿ ಯಶಸ್ವಿ ಆದ್ರಂತೆ. ನನ್ನ ಪ್ರಕಾರವಾಗಿ ಸಿದ್ದರಾಮಯ್ಯ ಮಗನಿಗೂ ಸಚಿವ ಸ್ಥಾನ ಬೇಡ ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ರೆ ಇನ್ನಷ್ಟು ಗ್ರೇಟ್ ಆಗ್ತಾ ಇದ್ರು ಅಂತ ಕಾಣುತ್ತೆ. ಯಾವ ಕಾರಣಕ್ಕಾಗಿ ಅಂದ್ರೆ, ತನ್ನದೇ ಆದಂತಹ ಶಕ್ತಿಯ ಮೂಲಕ, ತನ್ನದೇ ಆದಂತ ಒಂದು ಆ ಸಂಘಟನೆ ಅಥವಾ ಇನ್ನೊಂದೋ ಮಗದೊಂದರ ಮೂಲಕ ಯತೀಂದ್ರ ಸಚಿವರಾಗಿದ್ರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇರಲಿಲ್ಲ. ಈಗ ಅಪ್ಪನ ಕಾರಣಕ್ಕಾಗಿ ಯತೀಂದ್ರ ಸಚಿವರಾಗ್ತಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಹೀಗಾಗಿ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಬೇಡ. ಹಾಗೆ ಮುಂದೆ MB ಪಾಟೀಲ್, ಈ ಹೆಸರು ನಿರೀಕ್ಷೆಯೂ ಕೂಡ ಇತ್ತು. DCM ಆಗಬೇಕು ಅಂತ ಅಂದ್ಕೊಂಡಿದ್ರು. ಹೆಚ್ಚು ಕಡಿಮೆ DCM ಸ್ಥಾನಕ್ಕೆ ಅವರ ಹೆಸರು ಕೂಡ ಓಡ್ತಾ ಇತ್ತು, ಕೊನೆಗಾಗ್ಲಿಲ್ಲ. ಲಿಂಗಾಯತ ಸಮುದಾಯ 5 ಬಾರಿ ಶಾಸಕರಾಗಿದ್ದಾರೆ, ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ. KJ ಜಾರ್ಜ್ ಸಿದ್ದರಾಮಯ್ಯ ಆಪ್ತರು, ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ. ಕ್ರಿಶ್ಚಿಯನ್ ಸಮುದಾಯ 6 ಬಾರಿ ಶಾಸಕರಾಗಿದ್ದಾರೆ, ಇದೀಗ ಸಚಿವರಾಗ್ತಿದ್ದಾರೆ. ಇನ್ನೊಬ್ರು ರಾಮಲಿಂಗಾರೆಡ್ಡಿ, ಬೆಂಗಳೂರು ಕೋಟ ಹಿರಿಯ ಶಾಸಕ, ರೆಡ್ಡಿ ಸಮುದಾಯ ಎಲ್ಲ ಕೋಟದ ಅಡಿಗಡಿ ರಾಮಲಿಂಗಾರೆಡ್ಡಿ ಸಚಿವರಾಗ್ತಿದ್ದಾರೆ. BTM ಲೇಔಟ್ನವರು, ಮುಂಚೆ ಜಯನಗರ ವಿಧಾನಸಭಾ ಕ್ಷೇತ್ರ ಇತ್ತು. 8 ಬಾರಿ ಶಾಸಕರು, ರೆಡ್ಡಿ ಒಕ್ಕಲಿಗ ಸಮುದಾಯದವರು ರಾಮಲಿಂಗಾರೆಡ್ಡಿ. ಇನ್ನೊಬ್ರು KH ಮುನಿಯಪ್ಪ, ಇವ್ರ ಬದಲಾಗಿ ಮಗಳಿಗೆ ಅವಕಾಶ ಕೊಡ್ತಾರೆ ಎನ್ನುವಂತ ಚರ್ಚೆ ಇತ್ತು. ಕೊನೆ KH ಮುನಿಯಪ್ಪ ಹಿರಿಯ ನಾಯಕ ಎನ್ನುವಂತ ಕಾರಣಕ್ಕಾಗಿ ಅವಕಾಶ ಕೊಟ್ಟಿದ್ದಾರೆ. ದಲಿತ ಸಮುದಾಯ, ಮುಂಚೆ ಅವರು ಕೋಲಾರದಲ್ಲಿ MP ಆಗಿ ಬರ್ತಾ ಇದ್ರು, ಕೊನೆಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. 7 ಬಾರಿ ಸಂಸದ, ಕೇವಲ 1 ಬಾರಿ ಶಾಸಕ, ಇದೀಗ ಸಚಿವರಾಗ್ತಿದ್ದಾರೆ. ಕೃಷ್ಣ ಬೈರೇಗೌಡ, ಕೆಲಸದ ಮೂಲಕ ಅವಕಾಶವನ್ನ ಪಡೆದುಕೊಂಡಂತ ಕೆಲವೊಬ್ಬರಲ್ಲಿ ಕೃಷ್ಣ ಬೈರೇಗೌಡ ಕೂಡ ಒಬ್ರು. ಒಳ್ಳೆ ಪರ್ಫಾರ್ಮರ್ ಎನ್ನುವಂತ ಹೆಸರಿತ್ತು ಕೃಷ್ಣ ಬೈರೇಗೌಡರಿಗೆ. ಹೀಗಾಗಿ ಅವರನ್ನು ಲಾಬಿ ಮಾಡುವಂತ ಪರಿಸ್ಥಿತಿ ಎದುರಾಗ್ಲಿಲ್ಲ. ಆ ಬಣ ಈ ಬಣ ಅಂತ ಹೇಳಿ ವಾದ ಮಾಡುವಂತ ಪರಿಸ್ಥಿತಿಯೂ ಕೂಡ ಎದುರಾಗ್ಲಿಲ್ಲ. ಸಹಜವಾಗಿ ಅವರಿಗೆ ಸಚಿವ ಸ್ಥಾನ ಒಲಿದು ಬಂದಿದೆ ಕೃಷ್ಣ ಬೈರೇಗೌಡರಿಗೆ. ಬ್ಯಾಟರಾಯನಪುರ 5 ಬಾರಿ ಶಾಸಕರಾದಂತವರು, ಒಕ್ಕಲಿಗ ಸಮುದಾಯ. ಈಶ್ವರ್ ಖಂಡ್ರೆ, ಇವರ ಹೆಸರೇನೋ ಬಿಟ್ಟೋಗಿತ್ತಂತಪ್ಪ, ಕೊನೆಯ ಹಂತದಲ್ಲಿ ಸೇರ್ಪಡೆ ಆಗಿದೆ. ಬಾಲ್ಕಿ ವಿಧಾನಸಭಾ ಕ್ಷೇತ್ರ, ಲಿಂಗಾಯತ, 4 ಬಾರಿ ಶಾಸಕರಾಗಿದ್ದಂಥವರು, DCM ಹುದ್ದೆಯ ಆಕಾಂಕ್ಷಿಯೂ ಕೂಡ ಆಗಿದ್ರು. ಶರಣ್ ಪ್ರಕಾಶ್ ಪಾಟೀಲ್, ಇವರ ಹೆಸರು ಆಲ್ಮೋಸ್ಟ್ ಹೊರಗಡೆ ಹೋಗಿತ್ತಂತೆ, ಕೊನೆಗೆ ಒಳಗಡೆ ಬಂದಿದೆ ಯಾವುದೋ ಒಂದು ಮೂಲಕ. ಕಲಬುರಗಿಯ ಸೇಡಂ ವಿಧಾನಸಭಾ ಕ್ಷೇತ್ರ, 4 ಬಾರಿ ಶಾಸಕರು, ಲಿಂಗಾಯತ ಸಮುದಾಯ. ಇನ್ನೊಬ್ರು ಬೈರತಿ ಸುರೇಶ್, ಇವರ ಹೆಸರು ಕೂಡ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಆಪ್ತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಹೀಗಾಗಿ ಸಿದ್ದರಾಮಯ್ಯನವರ ಕಡೆಯಿಂದಲೇ ಬೈರತಿ ಸುರೇಶ್ ಅವರಿಗೂ ಕೂಡ ಸಚಿವ ಸ್ಥಾನ ಒಲಿದಿದೆ. ಕುರುಬ ಸಮುದಾಯ, 4 ಬಾರಿ ಶಾಸಕರು, ಕೇರಪುರಂ. ಇದು ಕಂಪ್ಲೀಟ್ ಡೀಟೇಲ್. ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇರುವಂತವರು. ಹಾಗಾದ್ರೆ ಯಾರೆಲ್ಲ ಹೆಸರು ಕೈಬಿಟ್ಟು ಹೋಗಿದೆ ಕಳೆದ ಬಾರಿ ಸಂಪುಟದಲ್ಲಿ ಇದ್ದಂತವರು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, HK ಪಾಟೀಲ್ ಹಿರಿಯ ನಾಯಕರು, ಅವರ ಹೆಸರಿಲ್ಲ. ದಿನೇಶ್ ಗುಂಡೂರಾವ್ ಹಿರಿಯ ನಾಯಕರು, ಅವರ ಹೆಸರಿಲ್ಲ. ಜಮೀರ್ ಅಹಮದ್, ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಹೆಚ್ಚು ಕಡಿಮೆ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ರು. ತನ್ನದೇ ಆದಂತ ಎಡವಟ್ಟಿನಿಂದಾಗಿ ಜಮೀರ್ ಅಹಮದ್ ಇದೀಗ ಸಚಿವ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ 2ನೇ ಪಟ್ಟಿಯಲ್ಲೂ ಕೂಡ ಇವರ ಹೆಸರು ಇರುವಂತ ಸಾಧ್ಯತೆ ತೀರಾ ಕಡಿಮೆ ಅಂತೆ. ಕಾರಣ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ, ಇತ್ತೀಚೆಗೊಂದು ಆಡಿಯೋ ಕೂಡ ವೈರಲ್ ಆಯ್ತು. ಕಾಂಗ್ರೆಸ್ ನಾಯಕರಿಗೆ ಆಡಿಯೋ ಸಿಕ್ಕಿದ್ದು ಹೊಸ ವಿಚಾರ ಅಲ್ಲ. ಅದು ಕಾಂಗ್ರೆಸ್ ನಾಯಕರಿಗೆ ಹಿಂದೆಯೇ ಆ ಆಡಿಯೋ ಸಿಕ್ಕಾಗಿತ್ತು. ಆದ್ರೆ ಯಾವ ಸಮಯದಲ್ಲಿ ಬಿಡಬೇಕು ಅಂತ ಕಾದು ಕುಳಿತಿದ್ರು. ಕಾರಣ, ಜಮೀರ್ ಅಹಮದ್ ಸಿದ್ದರಾಮಯ್ಯನವರ ಆಪ್ತರು ಅನ್ನೋದು ಗೊತ್ತಿದೆ. DK ಶಿವಕುಮಾರಿಗೆ ಅಷ್ಟಕ್ಕಷ್ಟೇ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಹಾಗೆ DK ಶಿವಕುಮಾರ್ ಬೆಂಗಳೂರು ಕೋಟಾದಲ್ಲಿ, ಮುಸ್ಲಿಂ ಸಮುದಾಯದ ಕೋಟಾದಲ್ಲಿ NA ಹ್ಯಾರಿಸ್ ಅವರಿಗೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಜಮೀರ್ಗೆ ಅವಕಾಶ ಸಿಕ್ಕರೆ ಹ್ಯಾರಿಸ್ಗೆ ಇಲ್ಲ. ಹೀಗಾಗಿ ಜಮೀರ್ ಔಟ್ ಆಗಿದ್ದಾರೆ, ಹ್ಯಾರಿಸ್ ಇನ್ ಆಗುವಂತ ಸಾಧ್ಯತೆ ಇದೆ.
ಈಗ ಸಿದ್ದರಾಮಯ್ಯನವರು ಒತ್ತಡ ಹೇರ್ತಿದ್ದಾರಂತೆ ಹೈಕಮಾಂಡ್ ಮಟ್ಟದ ಮೇಲೆ. ಆದ್ರೆ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಪಕ್ಷದ ಬಗ್ಗೆ ಬೇಕಾಬಿಟ್ಟಿ ಮಾತನಾಡಿದವರಿಗೆ ಸಚಿವ ಸ್ಥಾನವನ್ನ ಕೊಟ್ಬಿಟ್ರೆ ಹೊರಗಡೆ ಬೇರೆ ಸಂದೇಶ ಹೋಗುತ್ತೆ ಅಂತ. ಆದ್ರೆ ಸಿದ್ದರಾಮಯ್ಯ ಬಡದವರ ವಾದ ಏನಪ್ಪಾ ಅಂದ್ರೆ, ಹೌದು ದಾವಣಗೆರೆಯಲ್ಲಿ ಏನೋ ಆಯ್ತು, ಆದ್ರೆ ಕೇರಳದಲ್ಲಿ ಕೆಲಸ ಮಾಡಿದಾರಲ್ಲ ಅದನ್ನಾದ್ರೂ ನೋಡ್ಕೊಂಡು ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ. ಆದ್ರೆ ಜಮೀರ್ ಅಹಮದ್ಗೆ ಡಿ ಕೆ ಶಿವಕುಮಾರ್ ಇಡಬೇಕಾದಂತ ಸಮಯಕ್ಕೆ ಗುನ್ನವನ್ನ ಬಹಳ ಚೆನ್ನಾಗಿ ಇಟ್ಬಿಟ್ಟಿದ್ದಾರೆ ನೋಡಿ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಔಟ್. ಶಿವಾನಂದ ಪಾಟೀಲ್ ಇಲ್ಲ, ಎಸ್ ಮಲ್ಲಿಕಾರ್ಜುನ್ ಇಲ್ಲ, ರಹೀಂ ಖಾನ್ ಇಲ್ಲ, ಸಂತೋಷ್ ಲಾಡ್ ಇಲ್ಲ, ಕೆ ವೆಂಕಟೇಶ್ ಇಲ್ಲ, ಡಿ ಸುಧಾಕರ್ ಇಲ್ಲ, ಚಲುವರಾಯ ಸ್ವಾಮಿ ಇಲ್ಲ, ಮಧು ಬಂಗಾರಪ್ಪ ಇಲ್ಲ, ಎಂ ಸಿ ಸುಧಾಕರ್ ಇಲ್ಲ, ನಾಗೇಂದ್ರ ಇಲ್ಲ, ಮಂಕಾಳ್ ವೈದ್ಯ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ. ಎರಡನೇ ಪಟ್ಟಿಯಲ್ಲಿ ಬಹುತೇಕ ಅವ್ರ ಹೆಸರು ಇದ್ದೇ ಇರುತ್ತೆ. ಕೆ ಎನ್ ರಾಜಣ್ಣ ಇಲ್ಲ, ಶರಣಬಸಪ್ಪ ಇಲ್ಲ, ತಿಮ್ಮಾಪುರ್ ಇಲ್ಲ, ತಂಗಡಗಿ ಇಲ್ಲ, ಡಿ ಸುಧಾಕರ್ ಇಲ್ಲ, ಬೋಸರಾಜ್ ಇಲ್ಲ. ಇನ್ನು 20 ಮಂದಿ ಸಂಪುಟಕ್ಕೆ ಸೇರ್ಪಡೆ ಆಗೋದಕ್ಕೆ ಅವಕಾಶ ಇದೆ. ಹೀಗಾಗಿ ಹೆಚ್ಚು ಕಡಿಮೆ ಎರಡನೇ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಬಣದವರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಯಾರು ಡಿ ಕೆ ಶಿವಕುಮಾರ್ ಬಣ? ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು, ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಆಗಾಗ ಹೇಳಿಕೆ ಕೊಡ್ತಾ ಇದ್ದಂಥವ್ರು, ಅಥವಾ ಆಗಾಗ ದೆಹಲಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯಾಣವನ್ನ ಮಾಡಿದಂಥವ್ರು, ಅವರೆಲ್ಲರಿಗೂ ಕೂಡ ಎರಡನೇ ಪಟ್ಟಿಯಲ್ಲಿ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಹೇಳ್ತಾ ಇದ್ದಾರೆ, ಏನು ಹಳೆ ಬೇರು ಹೊಸ ಚಿಗುರಿಗೆ ನಾವು ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ. ಹೀಗಾಗಿ ಹಳೆ ಬೇರು ಎನ್ನುವ ರೀತಿಯಲ್ಲಿ ಕಳೆದ ಬಾರಿ ಸಂಪುಟದಲ್ಲಿ ಇದ್ದಂತ ಬಹುತೇಕ ಎಲ್ರಿಗೂ ಕೂಡ ಇದೀಗ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಬಹುತೇಕ ಅಂದ್ರೆ ಹಿರಿಯರು ಅಂತ ಯಾರು ಕರೆಸ್ಕೊಳ್ತಾ ಇದ್ರು, ಹೈಕಮಾಂಡ್ಗೂ ಯಾರ್ಯಾರು ಹತ್ರ ಇದ್ರು, ಸಿದ್ದರಾಮಯ್ಯ ಜೊತೆಗೂ ಯಾರ್ಯಾರು ಗುರ್ಸ್ಕೊಂಡಿದ್ರು, ಅಥವಾ ಸರ್ಕಾರದ ಪಾಲಿಸಿ ಅಂತ ಬಂದಾಗ ಪಾಲಿಸಿ ಮೇಕರ್ಸ್ಗಳು ಅಂತ ಯಾರ್ಯಾರು ಕರೆಸ್ಕೊಳ್ತಾ ಇದ್ರು, ಅವರೆಲ್ಲರಿಗೂ ಕೂಡ ಅವಕಾಶ ಇದೆ. ಈಗ ಎರಡನೇ ಪಟ್ಟಿಯಲ್ಲಿ ಹೊಸಬರಿಗೆ, ಯುವಕರಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ. ಅದ್ರ ಒಂದಷ್ಟು ಹೆಸರುಗಳು ಸೇರ್ಪಡೆ ಆಗಬಹುದು. ಯಾವ್ದಾವ್ದು? ಚಲುವರಾಯ ಸ್ವಾಮಿ ಹಳಬ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹಳಬ್ರೆ, ದಿನೇಶ್ ಗುಂಡೂರಾವ್ ಹಳಬ್ರೆ, ಅವರೆಲ್ಲರ ಹೆಸರು ಸೇರ್ಪಡೆ ಆಗ್ಬಹುದು. ಅದ್ರ ಆಚೆಗೆ ಒಂದಷ್ಟು ಹೊಸ ಅಚ್ಚರಿ ಹೆಸರುಗಳು ಸೇರ್ಪಡೆ ಆದರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ಎರಡನೇ ಪಟ್ಟಿಗೆ ಇನ್ನೊಂದಷ್ಟು ದಿನಗಳ ಕಾಲ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಇದು ಸಚಿವ ಸಂಪುಟ. ಇನ್ನು ಅವಕಾಶ ಇರೋದು 2 ವರ್ಷಗಳ ಕಾಲ ಮಾತ್ರ. ಇಷ್ಟು ದಿನಗಳ ಕಾಲ ರಾಗಿ ಚಿಕ್ಕಿಯ ಹಗ್ಗ ಜಗ್ಗಾಟ, ಜಟಾಪಟಿ, ಅದು ಇದು ಅಂತ ಆಯ್ತು. ಇನ್ನಾದ್ರೂ ಒಳ್ಳೆ ಕೆಲಸವನ್ನ ಮಾಡ್ಲಿ ಅಂತ ಇದೀಗ ಜನ ಬಯಸ್ತಾ ಇದ್ದಾರೆ. ನೋಡೋಣ ಇನ್ನಾದ್ರೂ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾರೆ ಎನ್ನುವಂತ ರೀತಿಯಲ್ಲಿ. ಇನ್ನೊಂದು ಸಹಜವಾಗಿ ಇರುವಂತ ಇದು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಯಾರು ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಬೇಡ ಅಂದ್ರು, ಹೀಗಾಗಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಒಲಿದಿದೆ. ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರತ್ಯೇಕವಾದಂತ ವಿಡಿಯೋವನ್ನ ಮಾಡ್ತೀನಿ. ಅಲ್ಲೂ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೆಲ್ಲವೂ ಕೂಡ ಇದೆ. ಇದು ಈ ಕ್ಷಣದವರೆಗೆ ಆಗ್ತಿರುವಂತಹ ಬೆಳವಣಿಗೆ. ಒಟ್ಟಾರೆಯಾಗಿ 4 ಗಂಟೆಯ ಸುಮಾರಿಗೆ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ, ಅವ್ರ ಜೊತೆಗೆ ಉಳಿದ 13 ಮಂದಿಯೂ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.